ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ ಮಾಧ್ಯಮ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇದು ನನ್ನ ವೀಕೆಂಡ್ ವ್ಲಾಗ್. ಸೊ ಇದು ಕಬ್ಬನ್ ಪಾರ್ಕ್ದು. ಸೊ ಅರ್ಲಿ ಮಾರ್ನಿಂಗ್ ಹೋಗಿದ್ದು. ಸೊ ನೋಡ್ಬೋದು, ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬೆಂಗಳೂರು ಅಂತ ಸಿಟಿಲಿ ಕೂಡ ಒಂದಷ್ಟು ದೊಡ್ಡ ಪಾರ್ಕ್ಗಳಿದ್ದಾವೆ. ದೊಡ್ಡ ಪಾರ್ಕ್ ಅಂದರೆ 250 ಎಕರೆ 300 ಎಕರೆ ಆ ಥರ. ಸೊ ಅದರಲ್ಲಿ ಒಂದು ಕಬ್ಬನ್ ಪಾರ್ಕು. ಇದು 300 ಎಕರೆಗೂ ಜಾಸ್ತಿ ಇದೆ. ಸೊ ಅಲ್ಲಿ ಒಂದು ಮೇಯ್ನ್ ಸ್ಪೆಷಲ್ ಏನಂದರೆ, ಪೆಟ್ ಲವರ್ಸ್ಗೆ ನಾಯಿಗಳೆಲ್ಲ ಕರ್ಕೊಂಡು ಬರ್ತಾರೆ. ತುಂಬ ಬ್ರೀಡ್ಸ್ ಬರುತ್ತೆ. ಸೊ ನಾನು ಹೋಗೋದು ಕೂಡ ಮೇನ್ ರೀಸನ್ ಅದಕ್ಕೇ. ತುಂಬ ನಾಯಿಗಳು ಬರ್ತವೆ, ಮೋರ್ ದೆನ್ 100 ಬರುತ್ತೆ. ಸೊ ಒಂದೇ ಪ್ಲೇಸಲ್ಲಿ ತುಂಬ ವೆರೈಟೀಸ್ ಆಫ್ ಡಾಗು ಸೇರುತ್ತೆ. ಸೊ ಲಾಲ್ಬಾಗ್ ಈ ಥರದ್ರೆಲ್ಲ ಇಲ್ಲಿ ಸೇರಲ್ಲ. ಸೊ ಹಾಗೆ ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಲೋಕಲ್ ಬ್ರೀಡ್ ಅಂದರೆ ಬೀದಿ ನಾಯಿಗಳು ಅಂತಾರಲ್ಲ, ಅದನ್ನು ಕೂಡ ಫೀಡ್ ಮಾಡಿ, ಸೊ ಅದನ್ನು ಕೇರ್ ಮಾಡಿ. ಸೊ ಹಾಗೆ ಈ ವೀಕೆಂಡು ತುಂಬ ಜನ ಇದ್ದರು ಅರ್ಲಿ ಮಾರ್ನಿಂಗೆ. ಸೊ ತುಂಬ ಟೀಮ್ಸ್ ಬಂದಿತ್ತು, ತುಂಬ ಜನ ವಾಕ್ ಮಾಡೋಕ್ಕೆಲ್ಲ ಬರ್ತಿದ್ರು. ಸೊ ತುಂಬ ಕ್ರೌಡ್ ಇತ್ತು ಇವತ್ತು ಅರ್ಲಿ ಮಾರ್ನಿಂಗೆ. ಸೊ ಹಾಗೆ ಇವತ್ತು ಒಂದು ಸ್ಪೆಷಲ್ ಬ್ರೀಡ್ ನೋಡಿದೆ, ಅಂದರೆ ನ್ಯೂ ಬ್ರೀಡ್, ಹೊಸ ನಾಯಿ ತಳಿ. ಸೊ ಅದು 2 ಬ್ರೀಡ್ನ ಕಂಬೈನ್ ಮಾಡಿ ಒಂದು ಬ್ರೀಡ್ ಮಾಡಿದ್ದಾರೆ ಹೊಸದಾಗಿ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದು ಯಾವ ಬ್ರೀಡ್ನ ಅವರು ಕಂಬೈನ್ ಮಾಡಿದ್ದಾರೆ ಅಂತಲೂ ಹೇಳ್ತೀನಿ. ಸೊ ಹಾಗೆ ನೋಡ್ಬೋದು, ಇಲ್ಲಿ ವೆಡ್ಡಿಂಗ್ ಶೂಟ್ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಇದು ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ತುಂಬ ವೆಡ್ಡಿಂಗ್ ಶೂಟ್ ನಡೆಯುತ್ತೆ. ಸೊ ಹಾಗೆ ನೋಡ್ಬೋದು, ಎಲ್ಲಿ ನೋಡಿದ್ರು ಗ್ರೀನರಿ. ಸೊ ತುಂಬ ಖುಷಿಯಾಗುತ್ತೆ. ಹಾಗೆ ಇನ್ನೊಂದು ಬೇಜಾರಾಗುವಂಥ ವಿಷಯ ಏನಂದರೆ, ಪಾರ್ಕಿಗೆ ಬರುವಂಥ ಜನಗಳಲ್ಲೊಂದು ರಿಕ್ವೆಸ್ಟ್ ಏನಂದರೆ, ಕಸಾನ ಎಲ್ಲೆಂದರಲ್ಲಿ ಹಾಕಬೇಡಿ. ಏಕೆಂದರೆ ಇವತ್ತು ನೋಡಿದೆ, ಸೊ ಎಲ್ಲೋ ಒಂದು ಕಡೆ ಬಿಸಾಡಿದಿದ್ರೆ ಬೇಜಾರಾಗ್ತಿರ್ಲಿಲ್ಲ. ಸೊ ಅದನ್ನು ಕೂಡ ವೀಡಿಯೋ ಹಾಕಿದ್ದೀನಿ, ಅದು ಬಂದಾಗ ಅದನ್ನು ಹೇಳ್ತೀನಿ. ಸೊ ನೋಡ್ಬೋದು, ಎಲ್ಲ ಕಡೆ ಗ್ರೀನರಿ ಇದೆ. ಸೊ ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಅವರು. ಸೊ ಹಾಗೆ ತುಂಬ ಜನ ಧ್ಯಾನ ಮಾಡ್ತಿರ್ತಾರೆ ಅಥವಾ ಎಕ್ಸಸೈಸ್ ಮಾಡ್ತಾರೆ, ವಾಕಿಂಗ್, ಎಲ್ಲದಕ್ಕೂ ಇದು ಸೂಟಬಲ್ ಆಗಿದೆ. ತುಂಬ ಒಳ್ಳೆ ಪ್ಲೇಸು. ಸೊ ನೋಡ್ಬೋದು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲೂ ಒಂದೊಂದು ಕಡೆ ತುಂಬ ಗಲೀಜು ಮಾಡ್ತಾರೆ. ಸೊ ನೋಡ್ಬೋದು, ಎಲ್ಲರೂ ಕೂಡ ಅವ್ರವ್ರ ನಾಯಿಗಳನ್ನ ಕರ್ಕೊಂಡು ಬಂದಿರ್ತಾರೆ. ತುಂಬ ವೆರೈಟೀಸ್ ಆಫ್ ಡಾಗ್ಸ್ ಬರುತ್ತೆ ಇಲ್ಲಿ. ಯಾರಾದರೂ ಪೆಟ್ ಲವರ್ಸ್ ಇದ್ದರೆ ಅವ್ರು ಬರ್ಬೋದು. ಹಾಗೆ ನೋಡ್ಬೋದು, ಇಲ್ಲಿ ಸೈಕ್ಲಿಂಗ್ ಕೂಡ ಅಲ್ಲಿ ರೆಂಟಿಗೆ ಸಿಗುತ್ತೆ, ಬಟ್ ತುಂಬ ಕ್ಯೂ ಇರುತ್ತೆ. ಯಾರಾದರೂ ಬೇಕು ಅನ್ನೋರು ಅರ್ಲಿ ಮಾರ್ನಿಂಗ್ ಬೇಗ ಹೋಗಬೇಕು, ಇಲ್ಲ ಅಂದರೆ ತುಂಬ ರಶ್ ಇರುತ್ತೆ. ಸೊ ಹಾಗೆ ಇಲ್ಲಿ ತುಂಬ ಜನ ಬರುವಂಥದ್ದು ಮೇಯ್ನ್ ಪೆಟ್ ಲವರ್ಸ್, ಏಕೆಂದರೆ ತುಂಬ ಬ್ರೀಡ್ ನಾಯಿಗಳು ಬರುತ್ತೆ ಅನ್ನಲ್ಲ. ಸೊ ಹಾಗಾಗಿ ಬರ್ತಾರೆ ನೋಡೋಕ್ಕೆ ಅಂತಲೇ. ಸೊ ಯಾರಾದರೂ ಮಿಸ್ ಮಾಡಿದರೆ ಅವರು ಕೂಡ ಬನ್ನಿ. ಸೊ ಈಗ ತೋರಿಸ್ತೀನಿ ಏನು ಬೇಜಾರಾಗಿದ್ದು ಅಂತ. ಸೊ ನೋಡ್ಬೋದು, ಇದು ಓಡಾಡುವಂಥ ಪಾತ್ ಅಂದರೆ ರೋಡು. ಸೊ ಅಲ್ಲಿ ಅದ್ರ ಪಕ್ಕದಲ್ಲೇ ಕಸ ಎಲ್ಲನೂ ಚೆಲ್ಲಿದ್ದಾರೆ. ಸೊ ಯಾರು ಚೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅಂಥವ್ರಿಗೆ ಹೇಳುವಂಥದ್ದು, ಎಲ್ಲೋ ಒಂದು ಕಡೆ ಅದು ಡಸ್ಟ್ಬಿನ್ ಏನೂ ಇಲ್ಲ ಅಂತ ಅಂದರೆ ಅವಾಗ ಚೆಲ್ಲಿದ್ರೆ ಅದೊಂಥರ. ಬಟ್ ನೋಡ್ಬೋದು, ಪಕ್ಕದಲ್ಲೇ ಡಸ್ಟ್ಬಿನ್ ಇದೆ. ಸೊ ಅದನ್ನು ತೋರಿಸ್ತೀನಿ, ಫುಲ್ ಆಗಿದೆಯಾ ಅಥವಾ ಖಾಲಿ ಇದೆಯಾ ಅಂತ. ಖಾಲಿ ಇರುವಂಥ ಡಸ್ಟ್ಬಿನ್ 2 ಇದ್ದಾವೆ. ಗೌರ್ಮೆಂಟ್ ಕಡೆಯಿಂದ ಅದನ್ನು ಹಾಕಿದ್ದಾರೆ. ಸೊ ನೋಡ್ಬೋದು, ಖಾಲಿ ಇದೆ. ಅಂಥದ್ರಲ್ಲೂ ಕೂಡ ನಮ್ಮ ಜನ ಈ ಥರ ಎಲ್ಲಂದರಲ್ಲಿ ಬಿಸಾಡ್ಬಿಟ್ಟು ಹೋಗ್ತಾರೆ. ಸೊ ಬೆಂಗಳೂರು ಸಿಟಿಲಿ ಇರುವಂಥದ್ದೇ ಗ್ರೀನರಿ ಕಡಿಮೆ, ಅಂಥದ್ರಲ್ಲೂ ಈ ಥರ ಗಲೀಜೆಲ್ಲ ಮಾಡಬಾರ್ದು. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ಸೊ ನೋಡ್ಬೋದು, ತುಂಬ ದಟ್ಟವಾಗಿದೆ. ಸೊ ಇಂಥ ಪ್ಲೇಸಲ್ಲಿ ಸ್ವಲ್ಪ ನಿಮ್ಮ ಮಕ್ಕಳುಗಳನ್ನ ಹುಷಾರಾಗಿ ಇಟ್ಕೊಳ್ಬೇಕು, ಏಕೆಂದರೆ ಅಲ್ಲೆಲ್ಲ ಹಾವುಗಳಿರುತ್ತೆ. ಸೊ ನಾನು ನೋಡಿದ್ದೀನಿ ಹಾವುಗಳಿರುವಂಥದ್ದು. ಸೊ ಇದು ತುಂಬ ಈ ಥರ ಕೆರೆ ಇರುವಂಥದ್ದು, ಇದ್ರ ಅಕ್ಕಪಕ್ಕದಲ್ಲೇ ಹಾವುಗಳು ಜಾಸ್ತಿ ಇರುವಂಥದ್ದು. ನೋಡ್ಬೋದು, ಇದು ಕೆರೆ, ಇದು ಒಂದು ಸಣ್ಣ ಕೆರೆ. ಸೊ ಕೊನೆಯಲ್ಲಿ ನಮ್ಮ ಡಾಗ್ ಪಾರ್ಕ್ ಬರುತ್ತೆ. ಸೊ ಆ ಒಂದು ಏರಿಯಾಗೇ ಡಾಗ್ ಪಾರ್ಕ್ ಅಂತ ಇಟ್ಟಿದ್ದಾರೆ ಹೆಸರು. ಸೊ ನೋಡ್ಬೋದು, ಜರ್ಮನ್ ಶೆಫರ್ಡ್ ಆಗಿರ್ಬೋದು, ಹಾಗೆ ರಾಟ್ ವಿಲ್ಲರ್, ಇನ್ನು ತುಂಬ ನಾಯಿಗಳಿದ್ದಾವೆ. ಸೊ ಅದು ವಿಡಿಯೋ ಕೊನೆಯಲ್ಲಿ ಬರುತ್ತೆ. ಹಾಗೆ ಒಂದು ಹೊಸ ತಳಿ ಬ್ರೀಡ್ ನೋಡಿದೆ, ಅದನ್ನು ಕೂಡ ಹೇಳ್ತೀನಿ. ಇದು ಗೋಲ್ಡನ್ ರಿಟ್ರೀವರು. ಸೊ ಆ ಬ್ರೀಡ್ನ 2 ನಾಯಿ ತಳಿಗಳನ್ನ ಕಂಬೈನ್ ಮಾಡಿ ಒಂದು ಹೊಸ ತಳಿ ಮಾಡಿದ್ದಾರೆ. ಸೊ ಹೇಗೆ ಅಂದರೆ, ನಮ್ಮ ಹಸುಗಳ ಫೀಲ್ಡಲ್ಲಿ ಗಿರ್ ಮತ್ತು HF ಹಸುಗಳನ್ನ ಕಂಬೈನ್ ಮಾಡಿ ಗಿರ್ಲ್ಯಾಂಡು ಅಂತ ಮಾಡಿದ್ದಾರೆ ಹೊಸ ತಳಿ. ಸೊ ಅದೇ ಥರ ನೋಡ್ಬೋದು, ಇದೇ ಅದು ಡಾಗ್ ಪಾರ್ಕ್ ಅಂತ. ಸೊ ನೋಡ್ಬೋದು, ಇಲ್ಲಿ ಶಿಡ್ಸು ಇದ್ದಾವೆ, ಅದು ಪೆಮೋರಿಯನ್. ಸೊ ತುಂಬ ಶಿಡ್ಸುಗಳು ಬಂದಿರುತ್ತೋ, ಇದು ಪೆಮೋರಿಯನ್ ಇದು. ಸೊ ಎಲ್ರಿಗೂ ಗೊತ್ತಿರುತ್ತೆ. ಸೊ ಪೆಟ್ ಲವರ್ಸ್ಗಳು ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮಗೆ ಯಾವ ಬ್ರೀಡ್ ಇಷ್ಟ ಅಂತ. ಹಾಗೆ ಈ ಎಲ್ಲ ಬ್ರೀಡ್ಗಳದ್ದು ನೇಮ್ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪೆಟ್ ಲವರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನೋಡ್ಬೋದು, ಇದು ಬೀಗಲ್ ನಾಯಿ. ಸೊ ದೊಡ್ಡದು ಮತ್ತು ಮರಿ 2 ಇದ್ದಾವೆ. ಸೊ ತುಂಬ ವೆರೈಟಿ ನಾಯಿಗಳು ಬರ್ತವೆ. ಇದು ಗೋಲ್ಡನ್ ರಿಟ್ರೀವರು, ಅದು ಒಂದು ಹೋಗಿದ್ದು ಯಾವುದೋ ಅಂತ ಗೊತ್ತಿಲ್ಲ ಅದು. ಸೊ ಅದು ನಿಮಗೆ ಗೊತ್ತಿದ್ದರೆ ಅದನ್ನ ಕಮೆಂಟ್ ಮಾಡಿ. ಸೊ ಇದು ನೋಡ್ಬೋದು, ಹಸ್ಕಿ. ಸೊ ಯಾರಿಗೆಲ್ಲ ಯಾವ ನಾಯಿ ಇಷ್ಟ ನಿಮಗೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ.
ಸೊ ಹಾಗೆ ಇಲ್ಲಿ ವಿಸಿಟ್ ಮಾಡಿದರೆ ಆ ಡಾಗ್ ಪಾರ್ಕ್ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ನಿಮ್ಮ ಪೆಟ್ ಲವರ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇದು ನೋಡ್ಬೋದು ರಾಟ್ ವೀಲರ್, ಇದು ಗಾರ್ಡನಿಂಗ್ ಡಾಗ್, ತುಂಬ ಅಗ್ರೆಸಿವ್, ಬಟ್ ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಯಾವ ಬ್ರೀಡ್ ಅಂತ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಯಾರಾದರೂ ಗೊತ್ತಿದ್ರೆ ಅದನ್ನ ಕಮೆಂಟಲ್ಲಿ ಹೇಳಿ. ನೋಡ್ಬೋದು ಗೋಲ್ಡನ್ ರಿಟ್ರೀವರು ಮತ್ತು ಲ್ಯಾಬು ತುಂಬ ಇದ್ದಾವೆ, ಮತ್ತು ಶಿಡ್ಸು, ಇದು ಲ್ಯಾಬ್ ನಾಯಿ ಮರಿ. ಸೊ ನೆಕ್ಸ್ಟ್ ಬರುತ್ತೆ ಒಂದು ಹೊಸ ತಳಿ, ನೋಡ್ಬೋದು ಇದು ಲ್ಯಾಬ್ ಕೂಡ ತುಂಬ ಸಾಕ್ತಾರೆ. ಸೊ ಇದು ಸ್ಟ್ರೀಟ್ ಡಾಗ್ ಅನಿಸುತ್ತೆ, ಇದು ನೋಡ್ತಿದ್ದೀರಲ್ಲ ಇದೇನೆ ಅದು ಹೊಸ ತಳಿ. ಈ ತಳಿಯ ಹೆಸರು ಗೋಲ್ಡನ್ ನ್ಯೂಫಿನ್. ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬ್ರೀಡ್ ನೇಮ್ನ, ಗೂಗಲ್ ಕೂಡ ಸರ್ಚ್ ಮಾಡ್ಬೋದು. ಇದು ಇಂಪೋರ್ಟೆಡ್. ಇದನ್ನು ಯಾವ್ಯಾವ ಬ್ರೀಡ್ ಕಂಬೈನ್ ಮಾಡಿದ್ದಾರೆ ಅಂದರೆ ಗೋಲ್ಡನ್ ರಿಟ್ರೀವರ್ ಮತ್ತು ನ್ಯೂ ಫೌಂಡ್ ಲ್ಯಾಂಡ್ ಅಂತ. ಸೊ ಇವೆರಡು ಬ್ರೀಡ್ನ ಕಂಬೈನ್ ಮಾಡಿ ಈ ಹೊಸ ತಳಿ ಮಾಡಿರುವಂಥದ್ದು, ಈ ಕಪ್ಪು ಕಲರ್ ಮರಿ. ಸೊ ಇದು ಇಂಪೋರ್ಟೆಡ್, ತುಂಬ ಆ್ಯಕ್ಟಿವ್ ಇದ್ದಾವೆ, ತುಂಬ ನೋಡೋಕ್ಕೂ ಚೆನ್ನಾಗಿದ್ದಾವೆ. ಸೊ ಇದೊಂದು ಹೊಸ ತಳಿ ನಾನು ಈ ವೀಕ್ ನೋಡುವಂಥದ್ದು. ಸೊ ಎವ್ರಿ ವೀಕ್ ಒಂದೊಂದು ಬೇರೆ ಬೇರೆ ಡಿಫ್ರೆಂಟ್ ಬ್ರೀಡ್ನ ನೋಡ್ಬೋದು. ಸೊ ಅದಕ್ಕೇ ಎವ್ರಿ ಸಂಡೇ ಇದು ನಡೆಯುತ್ತೆ. ಸೊ ಬಂದು ನೋಡ್ಬೋದು. ಸೊ ಹಾಗೆ ನೋಡ್ಬೋದು ಇದೊಂದು ಕೆರೆ. ಸೊ ತುಂಬ ಚೆನ್ನಾಗಿದೆ ಕಬ್ಬನ್ ಪಾರ್ಕ್ ಅಂತೂ, ಬಟ್ ಆ ಥರ ಗಲೀಜೆಲ್ಲ ಮಾಡಬೇಡಿ. ಸೊ ಅಲ್ಲೇ ಡಸ್ಟ್ಬಿನ್ಗಳು ತುಂಬ ಇಟ್ಟಿದ್ದಾರೆ, ಒಂದು 50 ಮೀಟ್ರಿಗೊಂದು ಆ ಥರ ಇಟ್ಟಿದ್ದಾರೆ. ಸೊ ಅದನ್ನು ಡಸ್ಟ್ಬಿನಲ್ಲೇ ಹಾಕಿ, ಅಥವಾ ನೀವೇ ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಂಡು ಹೊರಗಡೆ ಎಲ್ಲರೂ ಡಸ್ಟ್ಬಿನ್ಗೆ ಹಾಕ್ಬೋದು. ಅದನ್ನು ಬಿಟ್ಟು ಸಿಕ್ಕದ ಕಡೆ ಎಲ್ಲ ಹಾಕಿದ್ರೆ ಅದು ನಮ್ಮ ಎನ್ವಿರಾನ್ಮೆಂಟನ್ನು ನಾವೇ ಹಾಳು ಮಾಡಿದಾಗುತ್ತೆ. ಇದೊಂದು ರಿಕ್ವೆಸ್ಟು. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಕಬ್ಬನ್ ಪಾರ್ಕ್ದು ವೀಕೆಂಡ್ ವ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ತುಂಬ ಚೆನ್ನಾಗಿ ಪಾರ್ಕ್ನ ಡೆವಲಪ್ ಮಾಡಿದ್ದಾರೆ. ಸೊ ಕಾಲುವೆ ಇರೋವಂಥದ್ದು, ಹಾಗೆ ಇದು ಬ್ರಿಡ್ಜ್ ಥರ, ಮತ್ತು ತುಂಬ ವೆರೈಟೀಸ್ ಆಫ್ ಟ್ರೀಸ್ ಇದ್ದಾವೆ ಇಲ್ಲಿ. ಸೊ ತುಂಬ ವಿಧವಾದ ಮರಗಳು ನೋಡ್ಬೋದು. ಹಾಗೆ ಇಲ್ಲಿ ಮೋರ್ ದ್ಯಾನ್ 10,000 ಟ್ರೀಸ್ ಇದ್ದಾವೆ, 10,000ಕ್ಕೂ ಜಾಸ್ತಿ ಟ್ರೀ ಇದ್ದಾವೆ. ಸೊ ಅದು ಒಂದು ಖುಷಿ ಪಡೋ ವಿಷಯ, ಯಾಕೆಂದರೆ ಇಂಥ ತುಂಬ ಡೆವಲಪ್ಡ್ ಆಗಿರುವಂಥ ಸಿಟೀಲಿ ಇಷ್ಟು ದೊಡ್ಡ ಪಾರ್ಕ್ಗಳು ಇನ್ನೂ ಉಳ್ಕೊಂಡಿದ್ದಾವೆ ಅಂದರೆ ಅದು ತುಂಬ ಖುಷಿ ಪಡಬೇಕು. ಸೊ ಹಾಗೆ ನೋಡ್ಬೋದು ತುಂಬ ನಾಯಿಗಳಿದ್ದಾವೆ. ಆ ಡಾಗ್ ಪಾರ್ಕಲ್ಲ, ಬೇರೆ ಕಡೆ ಕೂಡ ತುಂಬ ಈ ಥರ ನಾಯಿಗಳು ಇರ್ತವೆ. ಸೊ ಅವರ ನಾಯಿಗಳನ್ನ ವೀಕ್ಲಿ ಒಂದು ಸಲ ತಂದು ಆಟ ಆಡಿಸ್ಕೊಂಡು ತೊಗೊಂಡೋಗ್ತಾರೆ. ಸೊ ಆ ನಾಯಿಗಳಿಗೂ ಕೂಡ ಒಂದು ಖುಷಿ ಆಗುತ್ತೆ, ಏಕೆಂದರೆ ಡೈಲಿ ಮನೇಲೇ ಇರುತ್ತೆ. ಅವರು ಬ್ಯುಸಿ ಶೆಡ್ಯೂಲಿಂದ ಅದನ್ನು ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿರಲ್ಲ. ವೀಕೆಂಡಲ್ಲಿ ಒಂದು ಸಲ ಅದನ್ನು ಕರ್ಕೊಂಡು ಹೋಗಿ ಆಟ ಆಡಿಸ್ಕೊ ಬರೋದ್ರಿಂದ ಅವ್ರ ನಾಯಿಗಳು ಕೂಡ ತುಂಬ ಖುಷಿಯಾಗಿ ಹೆಲ್ದಿಯಾಗಿ ಇರ್ತವೆ. ಸೊ ಹಾಗೆ ಪೆಟ್ ಲವರ್ಸ್ ಯಾರೇ ನೋಡಬೇಕು ಅನ್ನೋರು ಸಂಡೇ 7 o'clock ಇಂದ 10 o'clockವರೆಗೂ ಎಲ್ಲ ನಾಯಿಗಳು ಕೂಡ ಇರ್ತವೆ. ಸೊ ಬನ್ನಿ ವಿಸಿಟ್ ಮಾಡಿ. ಹಾಗೆ ಸ್ಟ್ರೀಟ್ ಡಾಗ್ಸ್ನು ಕೂಡ ಕೇರ್ ಮಾಡಿ, ಅವಕ್ಕೂ ಫುಡ್ ಕೊಡಿ.